ಅರೆ ಫೈನಲ್ ಗೆಸ್ಟ್ ಲಿಸ್ಟ್ ನೀನು ಚೆಕ್ ಮಾಡಿದೀಯಾ? ಬಹುಶಃ 10 ಜನ ಹೆಚ್ಚಾಗಿದ್ದಾರೆ. ಅದು ಪರವಾಗಿಲ್ಲ, 10 ಜನರಲ್ಲಿ ಏನೂ ಆಗೋದಿಲ್ಲ. ಆದರೆ ಅಂಕಲ್ ಬರ್ತಾರೋ ಇಲ್ವೋ ಏನು ಹೇಳಿಲೇ ಇಲ್ಲ ಅವರು. ಗೆಸ್ಟ್ ಲಿಸ್ಟ್ ನಲ್ಲಿ ಎಷ್ಟು ಜನ ಬರ್ತಾರೋ ಅನ್ನೋದಾದ್ರೂ ನಮಗೆ ಗೊತ್ತಾಗಬೇಕಲ್ಲ. ಅರೆ ಇದು ಕೂಡ ನಮ್ಮ ಮದ್ವೆಲೂ ನೀವು ಇಷ್ಟು ಎಕ್ಸೈಟೆಡ್ ಆಗಿರ್ಲಿಲ್ಲ ಅಂತ ಕಾಣತ್ತೆ. ಅಲ್ವೇ ಇವಳೆ, ಇಂಥ ಅವಕಾಶ ಮತ್ತೆ ಮತ್ತೆ ಬರೋಲ್ಲ. ಎಷ್ಟೊಂದ್ರು ಇದು ನಮ್ಮ ಮಗಳ ದೊಡ್ಡ ದಿನ, ಆದಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ಇಷ್ಟೆಲ್ಲ ಖರ್ಚು ಮಾಡೋದು ಯಾಕೆ ಬೇಕು? ಕಡಿಮೆ ಬಜೆಟ್ನಲ್ಲೂ ಮಾಡಬಹುದಲ್ಲ. ಅರೆ ಮಂಗ, ಈ ಖುಷಿಗಾಗಿಯೇ ನಾವು ವರ್ಷಗಟ್ಟಲೆ ಪ್ಲಾನ್ ಮಾಡಿದ್ದೀವಿ. ನಮ್ಮ ಒಬ್ಬಳೇ ಮಗಳು ಡಾಕ್ಟರ್ ಆಗಿದ್ದಾಳೆ. ಯಾರು ಸರಿಯಾಗಿ ಪ್ಲಾನಿಂಗ್ ಮಾಡ್ತಾರೋ ಅವರೇ ತಮ್ಮ ಕನಸುಗಳನ್ನು ನನಸಾಗಿಸ್ತಾರೆ. ಮಿಸ್ಟರ್ ಮೆಹ್ತಾ ಥರ ತಮ್ಮ ಮಗಳನ್ನ ಡಾಕ್ಟರ್ ಮಾಡೋದು ಅವರ ಕನಸಾಗಿತ್ತು. ಮಿಸ್ಟರ್ ಮೆಹ್ತಾ ಥರ ಎಲ್ರೂ ತಮ್ಮ ಮಕ್ಕಳ ಅಭಿವೃದ್ಧಿಯನ್ನ ಇಷ್ಟಪಡ್ತಾರೆ. ಫೀಲ್ಡ್ ಯಾವುದೇ ಆಗಿರಲಿ, ಇಂಜಿನಿಯರಿಂಗ್, ಏರೋನಾಟಿಕ್ಸ್, ಮೆಡಿಸಿನ್, ಆರ್ಟ್ಸ್ ಅಥವಾ ಸ್ಪೋರ್ಟ್ಸ್, ಪ್ರತಿ ಹಂತದಲ್ಲೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಟ್ರೈನಿಂಗ್, ಯೂನಿವರ್ಸಿಟಿಯ ಅಥವಾ ಕೋಚಿಂಗ್ನ ಅವಶ್ಯಕತೆ ಬೀಳುತ್ತೆ. ಆದರೆ ಹೆಚ್ಚುತ್ತಾ ಇರೋ ಇನ್ಫ್ಲೇಷನ್ನ ಕಾರಣ ಅವರ ಫ್ಯೂಚರ್ ಎಜುಕೇಶನ್ನ ಖರ್ಚುಗಳು ಕೂಡ ಹೆಚ್ಚುತ್ತಾ ಹೋಗ್ತಾವೆ. ಆದ್ರಿಂದ ಇವತ್ತಿನ ಪ್ಲಾನಿಂಗ್ ನಿಂದಾಗಿ ನೀವು ನಾಳೆ ನಿಮ್ಮ ಮಕ್ಕಳಿಗೆ ಪ್ರತಿ ಹಂತದಲ್ಲೂ ಫಿನಾನ್ಷಿಯಲ್ ಸಪೋರ್ಟ್ ಕೊಡೋದು ಸಾಧ್ಯವಾಗುತ್ತೆ. ಅದರಿಂದ ಅವರ ಫೀಸ್, ಟ್ಯೂಷನ್ಸ್, ಅಕಾಮಿಡೇಷನ್ ಮತ್ತು ಪ್ರಯಾಣ ಇತ್ಯಾದಿಯಲ್ಲಿ ಅವರಿಗೆ ಸಹಾಯ ಆಗುತ್ತೆ. ಇದೇ ತರದಲ್ಲಿ ಮಿಸ್ಟರ್ ಮೆಹ್ತಾ ತಮ್ಮ ಮಗಳ ವಯಸ್ಸು ಮತ್ತು ಅವಳ ಭವಿಷ್ಯದ ವಿದ್ಯಾಭ್ಯಾಸದ ಖರ್ಚನ್ನ ಗಮನದಲ್ಲಿಟ್ಕೊಂಡು ತಮ್ಮ ಚೈಲ್ಡ್ ಪ್ಲಾನಿನ ವಿಮಾ ಮೊತ್ತ, ಪಾಲಿಸಿಯ ಅವಧಿ ಮತ್ತು ಪ್ರೀಮಿಯಂ ಕಟ್ಟುವ ಅವಧಿಯನ್ನ ಆಯ್ಕೆ ಮಾಡಿದ್ರು. ವರ್ಷದಿಂದ ವರ್ಷಕ್ಕೆ ಅವರ ಇನ್ವೆಸ್ಟ್ಮೆಂಟ್ ಅವರ ಮಗಳ ಹೆಚ್ಚುತ್ತಾ ಇರೋ ಆನೆ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೆ ತಯಾರಾಗ್ತಾ ಹೋಯಿತು. ಒಂದು ವೇಳೆ ಈ ಮಧ್ಯೆ ಮಿಸ್ಟರ್ ಮೆಹ್ತಾ ಅವರಿಗೆ ಏನಾದರೂ ಆದರೂ ಕೂಡ ಚೈಲ್ಡ್ ಪ್ಲಾನಿಗೆ ಅಟ್ಯಾಚ್ಡ್ ಮಾಡಿರೋ ಲೈಫ್ ಕವರ್ ನಿಂದಾಗಿ ಅವರ ಮಗಳ ವಿದ್ಯಾಭ್ಯಾಸ ಯಾವ ಅಡ್ಡಿಯೂ ಇಲ್ಲದೆ ನಡೆಯುತ್ತೆ. ಮೆಚುರಿಟಿಯಲ್ಲಿ ಮಿಸ್ಟರ್ ಮೆಹ್ತಾರಿಗೆ ಒಂದು ಲಂಪ್ಸಮ್ ಸಿಕ್ತು. ಅದರಿಂದಾಗಿ ಅವರು ತಮ್ಮ ಮಗಳ ಹೈಯರ್ ಎಜುಕೇಶನ್ ಫೀಸ್ ಕಟ್ಟಿದಷ್ಟೇ ಅಲ್ಲ, ಅವಳಿಗಾಗಿ ಕ್ಲಿನಿಕ್ ಓಪನ್ ಮಾಡಿಕೊಡೋದಕ್ಕೂ ಪೂರ್ತಿ ಸಹಾಯ ಮಾಡಿದ್ರು. ಪೂರೈಸಿರಿ ನಿಮ್ಮ ಕನಸುಗಳನ್ನು, ನಿಮ್ಮವರ ಆನೆ ಆಕಾಂಕ್ಷೆಗಳನ್ನು ವಿತ್ ಚೈಲ್ಡ್ ಪ್ಲಾನ್ಸ್ ಫ್ರಮ್ SBI ಲೈಫ್ ಇನ್ಶೂರೆನ್ಸ್.